Hello everyone, welcome to the channel. In today's class, we will learn about tabulation in business statistics, useful for BCom third semester KUD, Haveri University, and other university examination. This is a very easy and scoring topic. If you understand the basic idea, these concepts for 2 and 5 marks in examination. ಕರ್ನಾಟಕ ವಿಶ್ವವಿದ್ಯಾಲಯದ ಬಿಕಾಮ್ 3ನೇ ಸೆಮಿಸ್ಟರ್ನ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 1 ಸಬ್ಜೆಕ್ಟ್ ಇರ್ಬೋದು. ಹಾವೇರಿ ಯೂನಿವರ್ಸಿಟಿಗೂ ಕೂಡ ಅದೇ ರೀತಿಯ ಸಿಲೆಬಸ್ಸನ್ನು ನಾವು ನೋಡ್ಬೋದು. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಟ್ಯಾಬ್ಯುಲೇಷನ್ ಟಾಪಿಕ್ದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಮೀನಿಂಗು, ಕಾನ್ಸೆಪ್ಟು, ಟೈಪು, ಅದರ ಜೊತೆಗೆ ಪ್ರಾಬ್ಲಮ್ಸ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಟ್ಯಾಬ್ಯುಲೇಷನ್ ಮೀನಿಂಗ್ ನೋಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. 2025ರಲ್ಲಿ ಬಿಯರ್ ಮಾರಾಟದಲ್ಲಿ ಭಾರಿ ಕುಸಿತ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲೇ ಈ ಒಂದು ಟೇಬಲನ್ನು ಅಬ್ಸರ್ವ್ ಮಾಡಿರಿ. ಈ ಟೇಬಲನ್ನು ಕೊಡೋದ್ರ ಬದಲಾಗಿ ಇದನ್ನು ಜನವರಿ ಫೆಬ್ರವರಿ ಮಂತ್ 2024-25 ಈ ರೀತಿ ಕೊಡೋದರ ಬದಲಾಗಿ ಅದನ್ನು ಪ್ಯಾರಾಗ್ರಾಫ್ ಒಳಗೆ ಕೊಟ್ಟರೆ ಯಾವ ರೀತಿ ಇರ್ತಿತ್ತು, ಓದುಗರಿಗೆ ಮಾಹಿತಿ ಯಾವ ರೀತಿ ಲಭ್ಯ ಆಗ್ತಿತ್ತು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ಲು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಬ್ ವೇಕೆನ್ಸಿ ಬಗ್ಗೆ ಕೊಟ್ಟಿದ್ದಾರೆ. ಜಾಬ್ ವೇಕೆನ್ಸಿ, ಟೀಚಿಂಗ್ ಸ್ಟಾಫು, ಯಾವ ಸಬ್ಜೆಕ್ಟ್ಸು ಮತ್ತು ಪೊಸಿಷನ್ಸು, ಗ್ರೇಡು 1 to 7, 8 to 10 ನಂಬರ್ ಆಫ್ ಪೋಸ್ಟ್ಸು ಅಂತ. ಇದನ್ನು ಈ ಒಂದು ಟೇಬಲ್ ಫಾರ್ಮ್ಯಾಟ್ದಲ್ಲಿ ಕೊಡುವುದರ ಬದಲಾಗಿ ಒಂದು ವೇಳೆ ಏನಾದರೂ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟಿದ್ರೆ ಓದೋದಕ್ಕೆ ಯಾವ ರೀತಿ ಇರ್ತಿತ್ತು. ನೆಕ್ಸ್ಟು ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿಯೂ ಕೂಡ ನೀವು ಒಂದು ಟೇಬಲ್ ಫಾರ್ಮ್ಯಾಟನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ಲು ಕೂಡ ನೋಡಿದರೆ ನೇಮಕಾತಿ ಪ್ರಕಟ, ಇಲ್ಲಿಯೂ ಕೂಡ ಒಂದು ಟೇಬಲನ್ನು ನೀವು ನೋಡ್ತೀರಿ. ಈ ಎಲ್ಲ ಉದಾಹರಣೆಗಳು ಏನು ಅಂತಂದ್ರೆ ಟ್ಯಾಬ್ಯುಲೇಷನ್ನದ ಆಧಾರದ ಮೇಲೆ ರಚನೆ ಆಗಿದ್ದಾವೆ. ಒಂದು ವೇಳೆ ಇವುಗಳನ್ನು ಪ್ಯಾರಾಗ್ರಾಫ್ ಒಳಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ಓದುವುದಕ್ಕೆ ಭಾಳಷ್ಟು ಕಷ್ಟಕರ ಆಗ್ತಿತ್ತು. ಮತ್ತು ಇಲ್ಲಿ ಟ್ಯಾಬ್ಯುಲೇಷನ್ ಫಾರ್ಮೆಟನ್ನು ನೀವು ಮಾಡ್ತೀರಿ. ಇವಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. Meaning of tabulation in simple words, tabulation is the process of presenting collected data in a table form. ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ಏನು ಮಾಡೋದು, ಒಂದು ಟೇಬಲ್ದ ರೂಪದಲ್ಲಿ ಪ್ರೆಸೆಂಟ್ ಮಾಡುವುದಕ್ಕೆ, ಪ್ರಸ್ತುತಪಡಿಸುವುದಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕಲೆಕ್ಟ್ ದ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ and arranging them in table with name, subject and marks, it is called as tabulation. or ಈ ಒಂದು ಸ್ಲೈಡ್ ಒಳಗೆ ನೀವು ನೋಡ್ತಾ ಇದ್ದೀರಾ, ಇವು ಕೂಡ ಏನು ಟ್ಯಾಬ್ಯುಲೇಷನ್. ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು, ಅವುಗಳನ್ನು ಟೇಬಲ್ ಫಾರ್ಮ್ಯಾಟ್ ಒಳಗೆ ರೀಪ್ರೆಸೆಂಟ್ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಇದನ್ನು ಜನವರಿ ತಿಂಗಳಲ್ಲಿ ಇಷ್ಟು ಸೇಲ್ ಆಯಿತು, 2024ರಲ್ಲಿ 2025ರಲ್ಲಿ ಇಷ್ಟೊಂದು ಸೇಲ್ಸ್ಗಳು ಆಯಿತು ಅಂತ ಹೇಳಿ ಪ್ಯಾರಾಗ್ರಾಫ್ ವೈಸ್ ಒಳಗೆ ಕೊಡೋದು ಹಾಗೂ ಅದನ್ನು ಟೇಬಲ್ ಒಳಗೆ ಕೊಡೋದು ಬಹಳಷ್ಟು ವ್ಯತ್ಯಾಸ ಆಗತ್ತಾ. ಮಾಹಿತಿಗಳು ಸರಿಯಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ, ಸರಿಯಾಗಿ ತಿಳಿಯಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಟೇಬಲ್ ಫಾರ್ಮ್ಯಾಟ್ ಒಳಗೆ ಫಾರ್ಮು ಮಾಡ್ತೀವಿ. ಅದಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ಟೇಬಲ್ ಅಂದ್ರೇನು, ಅದರ ಮತ್ತು ಪ್ರಕಾರಗಳು ಬರ್ತವೆ, ಅವುಗಳ ಬಗ್ಗೆ ನೋಡೋಣಂತ. ಹೆಚ್ಚಿನ ಈ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇಂಪಾರ್ಟೆನ್ಸ್ ಆಫ್ ಟ್ಯಾಬ್ಯುಲೇಷನ್. ಫಸ್ಟ್ ಪಾಯಿಂಟ್, ಇಟ್ ಮೇಕ್ಸ್ ದ ಡಾಟಾ ಕ್ಲಿಯರ್ ಆ್ಯಂಡ್ ಕಾನ್ಸಿವ್. ಇದೇನು ಮಾಡುತ್ತೆ ಅಂತಂದ್ರೆ ಮಾಹಿತಿಯನ್ನು ಸ್ಪಷ್ಟವಾಗಿ ನಮಗೆ ತಿಳಿಯುವಂಗೆ ಮಾಡ್ತೈತಿ ಹಾಗೂ ಸಂಕ್ಷಿಪ್ತವಾಗಿ ಗೊಳಿಸ್ತೈತಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಹೆಲ್ಪ್ಸ್ ಫಾರ್ ಈಸಿ ಕಂಪ್ಯಾರಿಸನ್. ನಾವೇನು ಮಾಡ್ಬೋದು, ಮಾಹಿತಿಯನ್ನು ಕಂಪೇರ್ ಮಾಡ್ಬೋದು. ನಾವು ಫಸ್ಟ್ ಎಕ್ಸಾಂಪಲಲ್ಲಿ ನೋಡಿದ್ವಿ, ಬಿಯರ್ 2025ರಲ್ಲಿ ಸೇಲ್ಸ್ ಅಂತ ಕೊಟ್ಟಾಗ ಅಲ್ಲಿ 2024ರದ್ದು ಕೂಡ ಡಾಟಾವನ್ನು ಕೊಟ್ಟಿದ್ದರು.
ನಾವಲ್ಲೇನು ಕಂಪ್ಯಾರಿಸನ್ ಮಾಡಿ ಭಾಳಷ್ಟು ಸರಳವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಹಿತಿಯನ್ನು ಅರ್ಥ ಮಾಡ್ಕೋಬೋದಾಗಿತ್ತು. ಆ್ಯಂಡ್ ಇಟ್ ಸೇವ್ಸ್ ದ ಟೈಮ್ ಆ್ಯಂಡ್ ಸ್ಪೇಸ್ and it is useful for analysis and interpretation of data. These are the importance of tabulation. Types of tabulation according to characteristics. There are two types. First one is simple table and another one is complex table. ಮೊದಲೇದು ಸಿಂಪಲ್ ಟೇಬಲ್ ಅನ್ನುವಂತಹ ಪ್ರಕಾರ, ಎರಡನೇದು ಕಾಂಪ್ಲೆಕ್ಸ್ ಟೇಬಲ್ ಅನ್ನುವಂತಹ ಪ್ರಕಾರ. ಏನು ಸಿಂಪಲ್ ಟೇಬಲ್ ಅಂದ್ರೆ ಅಂಥೇಳಿ ನಾವು ನೋಡೋದಾದ್ರೆ, ಸಿಂಪಲ್ ಟೇಬಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ವೇ ಟೇಬಲ್. Data is classified on the basis of only one characteristics. ಕೇವಲ ಒಂದೇ ಒಂದು ಯಾವುದು ಲಕ್ಷಣದ ಆಧಾರದ ಮೇಲೆ ನಾವು ಟೇಬಲನ್ನು ರಚನೆ ಮಾಡಿದರೆ ಅದಕ್ಕೆ ನಾವು ಸಿಂಪಲ್ ಟೇಬಲ್ಲು ಅಥವಾ ಒನ್ ವೇ ಟೇಬಲ್ಲು ಅಂತ ಹೇಳಿ ಕರಿತೀವಿ. ಆ್ಯಂಡ್ ದಿಸ್ ಸಿಂಪಲ್ ಟೇಬಲ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಬಿಕಾಮ್ ಥರ್ಡ್ ಸೆಮೆಸ್ಟರ್. ಈ ಒಂದೇ ಒಂದು ಲಕ್ಷಣದ ಆಧಾರದ ಮೇಲೆ ಒಂದು ಟೇಬಲನ್ನು ನಾವು ರಚನೆ ಮಾಡಿದರೆ ಅದಕ್ಕೆ ನಾವು ಸಿಂಪಲ್ ಟೇಬಲ್ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಜೆಂಡರ್. ಇಲ್ಲೇನು ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಜೆಂಡರ್. ಈ ಕೇಸ್ ಒಳಗಡೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಒಂದು ಯಾವ ಲಕ್ಷಣದ ಆಧಾರದ ಮೇಲೆ ನಾವು ಈ ಟೇಬಲನ್ನು ರಚನೆ ಮಾಡತ್ತೀವಿ ಅಂತಂದ್ರೆ ಯಾವುದು ಜೆಂಡರದ ಆಧಾರದ ಮೇಲೆ ರಚನೆ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಟೇಬಲ್ ಹಾಕಿದ್ರೆ ನಾವು ಏನಾಗತ್ತೆ ಅಂತಂದ್ರೆ, ಜೆಂಡರ್ ಅಂತ ಒಂದು ಕಡೆ ತಗೋತೀವಿ, ಇನ್ನೊಂದು ನಂಬರ್ ಆಫ್ ಸ್ಟೂಡೆಂಟ್ಸ್. ಜೆಂಡರ್ದಲ್ಲಿ ಮತ್ತೇನು ಫಿಮೇಲ್, ಟ್ರಾನ್ಸ್ಜೆಂಡರ್ ಎಷ್ಟು ಜನ ಅಡ್ಮಿಷನ್ ತೊಗೊಂಡಿದ್ದಾರಾ ಅಂದರೆ ನಂಬರ್ಸ್ ಬರೆದ್ವಿ ನಾವು ಇಲ್ಲಿ. ಟೋಟಲ್ ಅಂತ ಹೇಳಿ 91 ಅಂತ ತೋರಿಸಿದ್ವಿ. ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವೇನು ಮಾಡ್ತೀವಿ, ಟೇಬಲನ್ನು ರಚನೆ ಮಾಡಿರ್ತೀವಿ. ನೀವು ಮೊದಲು ಅಬ್ಸರ್ವ್ ಮಾಡಬೇಕು, ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಮೇಲೆ ಇದನ್ನು ವರ್ಗೀಕರಣ ಮಾಡಿದಾರಾ ಅನ್ನೋದನ್ನು ನೋಡಬೇಕು. ದೆನ್ ಅದರ್ ಎಕ್ಸಾಂಪಲ್ಸನ್ನು ನೋಡೋದಾದ್ರೆ, ನಾವು ಈ ಒಂದು ಒನ್ ವೇ ಟೇಬಲ್ಲಿಗೆ ಯಾವುದು ಅಂತಂದ್ರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಬೈ ಕೋರ್ಸ್. ಒಂದು ಇಡೀ ಕಾಲೇಜಿನ ನಾವು ಒಂದು ಸ್ಟ್ರೆಂತನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಟೇಬಲ್ ಹಾಕ್ತಾ ಇದ್ದೀವಿ. ಇಲ್ಲಿ ನಾವು ಕೋರ್ಸ್ ವೈಸು ಅಂತ ಹೇಳಿದಾಗ, ಕೋರ್ಸ್ ಅನ್ನೋದೇನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಕೋರ್ಸ್ದಲ್ಲಿ ಏನು ಬರ್ಬೋದು, BA ಬರ್ಬೋದು, BCom ಬರ್ಬೋದು, BBA ಬರ್ಬೋದು. ಇಲ್ಲಿ ಈ ಒಂದು ಇಯರ್ದಲ್ಲಿ ನಮ್ಮ BAಗೆ ಎಷ್ಟು ಜನ ಅಡ್ಮಿಷನ್ ತೊಗೊಂಡಾರ, BComಗೆ ಎಷ್ಟು ಜನ ಅಡ್ಮಿಷನ್ ತೊಗೊಂಡಾರ, BScಗೆ ಎಷ್ಟು ಜನ ಅಡ್ಮಿಷನ್ ತೊಗೊಂಡಾರ, ಟೋಟಲ್ ಎಷ್ಟು ಅಂತ ಹೇಳಿದ್ರೆ ಇದೇನು ಒನ್ ವೇ ಟೇಬಲ್ಗೆ ಎಕ್ಸಾಂಪಲ್ ಕೂಡ ಆಗಿರ್ತೈತಿ. ಆ್ಯಂಡ್ ಅನದರ್ ಎಕ್ಸಾಂಪಲ್, ಎಂಪ್ಲಾಯೀಸ್ ಬೈ ಡಿಪಾರ್ಟ್ಮೆಂಟ್. ಒಂದು ಕಂಪ್ನಿಯಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಎಂಪ್ಲಾಯಿಗಳು ಎಷ್ಟಿದ್ದಾರಾ, HR ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಎಂಪ್ಲಾಯಿಗಳು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು, ಮಾರ್ಕೆಟಿಂಗ್ದಲ್ಲಿ ಎಷ್ಟು, ಪ್ರೊಡಕ್ಷನ್ದಲ್ಲಿ ಎಷ್ಟು ಜನ ಎಂಪ್ಲಾಯಿಗಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ಅನ್ನೋದೇನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ತೈತಿ. ಸಿಮಿಲರ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೈ ರಿಸಲ್ಟ್. ಇಲ್ಲಿ ಕೂಡ ನಾವೇನು ಹೇಳ್ತೀವಿ ಅಂತಂದ್ರೆ, ರಿಸಲ್ಟದ ಆಧಾರದ ಮೇಲೆ ಸ್ಟೂಡೆಂಟ್ಸನ್ನು ವರ್ಗೀಕರಣ ಮಾಡೋದು. ಸ್ಟೂಡೆಂಟ್ಸನ್ನು ನಾವು ರಿಸಲ್ಟ್ ವೈಸು ಅಂತ ಹೇಳಿದರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ರಿಸಲ್ಟು ಅಂತಂದ್ರೆ ಪಾಸ್ ಇರ್ಬೋದು, ಫೇಲ್ ಇರ್ಬೋದು. ಈ ರೀತಿಯಲ್ಲಿ ಡಿವಿಷನ್ 1 ಮಾಡ್ಬೋದು. ಅಥವಾ ಫಸ್ಟ್ ಕ್ಲಾಸ್ ಎಷ್ಟು ಜನ ತೊಗೊಂಡಾರ, ಸೆಕೆಂಡ್ ಕ್ಲಾಸ್ ಎಷ್ಟು, ಮತ್ತೇನು ಥರ್ಡ್ ಕ್ಲಾಸ್ ಎಷ್ಟು ಜನ ಪಾಸ್ ಆಗಿದ್ದಾರಾ, ಫೇಲ್ ಎಷ್ಟು ಆಗಿದ್ದಾರಾ. ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ರಿಸಲ್ಟ್ಸಲ್ಲಿಗೂ 2 ರೀತಿಯ ಟೇಬಲ್ಗಳನ್ನು ರಚನೆ ಮಾಡ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಒನ್ ವೇ ಟೇಬಲ್ ಅಂತ ಕರಿತೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ಟೇಬಲ್ ಮೀನಿಂಗು ಮತ್ತು ಅದರ ಪ್ರಕಾರಗಳ ಬಗ್ಗೆ ನೋಡೋಣ ಅಂತ. ಕಾಂಪ್ಲೆಕ್ಸ್ ಟೇಬಲ್ ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.